ಬೀದರ್ನಲ್ಲಿ ತಾಂಡವವಾಡ್ತಾ ಇದೆ ಅಪೌಷ್ಟಿಕತೆ. ಹಳ್ಳ ಹಿಡಿಯುತ್ತಾ ಇವೆ ಅಭಿವೃದ್ಧಿ ಯೋಜನೆಗಳು. ಪೌಷ್ಟಿಕ ಆಹಾರ ಟೆಂಡರ್ನಲ್ಲಿ ಭಾರಿ ಗೋಲ್ಮಾಲ್. ಇದೇ ಈ ಹೊತ್ತಿನ ಸಮಯ ವಿಶೇಷ ಅನ್ನಕ್ಕೆ ಕನ್ನ. ನಾನು ವಿಜಯ. ಅಪೌಷ್ಟಿಕತೆ ಅನರಕ್ಷತೆ ಅಲ್ಲಿ ತಾಂಡವವಾಡ್ತಾ ಇದೆ. ಎಚ್ಚೆತ್ತುಕೊಳ್ಳಬೇಕಾದಂತಹ ಜಿಲ್ಲಾ ಅಧಿಕಾರಿಗಳೇ ಲಂಚಕ್ಕೆ ಕೈಯೊಡ್ತಾ ಇದ್ದಾರೆ. ನಿರ್ಗತಿಕರ ಪೌಷ್ಟಿಕ ಆಹಾರ ತಿಂದು ತೇಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇಲಾಖೆಯ ಮಹಿಳಾ ಸಿಬ್ಬಂದಿ ಮೇಲೆ ದಬ್ಬಾಳಿಕೆ ಕಿರುಕುಳ ನೀಡ್ತಾ ಇದ್ದಾರೆ. ಇಂಥ ಅಕ್ರಮ ನಡೆದದ್ದು ಎಲ್ಲಿ? ಅಕ್ರಮದ ಅಟ್ಟಹಾಸ ಮೆರೆದವನು ಕೃಷ್ಣನ ಜನ್ಮಸ್ಥಳ ಸೇರಿದ ಹೇಗೆ? ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ರಾಜ್ಯದ ಮುಕುಟಮಣಿ ಜಿಲ್ಲೆ ಬೀದರ್. ಇಲ್ಲಿ ಬಾಡತನದ ರೌದ್ರತೆ ಮುಗಿಲು ಮುಟ್ಟಿದೆ. ಅದೆಷ್ಟೋ ಜನ ಹೊತ್ತಿನ ತುತ್ತಿಗೂ ಪರದಾಡ್ತಾ ಇದ್ದಾರೆ. ಅದೇಗೋ ಹೊತ್ತಿಗೆ ಅಲ್ದಿದ್ರೂ ಕೂಡ ತುತ್ತಿನ ಚೀಲ ತುಂಬಿಸಿಕೊಳ್ತಿದ್ದಾರೆ ಇಲ್ಲಿನ ಜನ. ಆದರೆ ಪೌಷ್ಟಿಕ ಆಹಾರ ಇವರಿಗೆ ಗಗನ ಕುಸುಮ. ಹೀಗಾಗಿಯೇ ಹುಟ್ಟುವ ಹಸುಗೂಸುಗಳು ಅಂಗವೈಕಲ್ಯಕ್ಕೆ ಗುರಿಯಾಗ್ತಾ ಇವೆ. ಗರ್ಭಿಣಿಯರು, ಬಾಣಂತಿಯರು ಅಪೌಷ್ಟಿಕತೆಯಿಂದ ವಿವಿಧ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ. ಅಪೌಷ್ಟಿಕತೆ ನಿರ್ಮೂಲನೆಗೆ ಸರ್ಕಾರದ ಕ್ರಮ. ಬೀದರ್ನಲ್ಲಿನ ಅಪೌಷ್ಟಿಕತೆಯನ್ನ ಕಣ್ಣಾರೆ ಕಂಡ ರಾಜ್ಯ ಸರ್ಕಾರ ಪೌಷ್ಟಿಕ ಆಹಾರ ಒದಗಿಸುವ ಯೋಜನೆ ಹಮ್ಮಿಕೊಳ್ತು. ಆದರೆ ಈ ಯೋಜನೆಗಳ ಮೂಲಕ ಬರೋ ಹಣ ಭ್ರಷ್ಟ ಅಧಿಕಾರಿಗಳಿಂದ ಹಳ್ಳ ಹಿಡಿತಾ ಇದೆ. ಬಡವರ ತುತ್ತು ಅನ್ನವನ್ನ ಕಸಿಯುವ ಅವರು ಥೇಟ್ ಕೊಬ್ಬಿದ ಹೆಗ್ಗಣಗಳಂತೆ ವರ್ತಿಸುತ್ತಿದ್ದಾರೆ. ಅಂತವರ ಸಾಲಿನಲ್ಲಿ ಕಾಣಸಿಗೋದು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಅಯ್ಯೂಬ್ ಶರೀಫ್. ಇಷ್ಟಕ್ಕೂ ಏನು ಈ ಅಕ್ರಮ? ಗರ್ಭಿಣಿಯರು, ಬಾಣಂತಿಯರು ಮತ್ತು ಶಿಶುಗಳಿಗೆ ಪೌಷ್ಟಿಕ ಆಹಾರ ವಿತರಣೆ ಮಾಡಲು ಸರ್ಕಾರ ಹಲವು ಯೋಜನೆಗಳನ್ನು ಹಾಕಿಕೊಂಡಿದೆ. ಎಂಎಸ್ಪಿಟಿಸಿ ವತಿಯಿಂದ 2014-15ನೇ ಸಾಲಿನ ಪೌಷ್ಟಿಕ ಆಹಾರ ಸಾಮಗ್ರಿಗಳ ಖರೀದಿಗೆ ಈ ಟೆಂಡರ್ ಕರೆದಿತ್ತು. ಈ ಟೆಂಡರ್ ಗುಲ್ಬರ್ಗಾ ಜಿಲ್ಲೆಯ L01 ಸಂಸ್ಥೆಯಾದ ಹೆಣ್ಣು ಮಕ್ಕಳ ವಿವಿಧೋದ್ದೇಶ ಸಹಕಾರ ಸಂಘ ಹಾಗೂ ಚಿಂಚೋಳಿಯ L02 ತಾಲೂಕು ಮಹಿಳಾ ಸ್ವಸಹಾಯಕ ಸಂಘಗಳಿಗೆ ಸಿಕ್ತು. ಆದರೆ ಟೆಂಡರ್ ಪಡೆದ ಈ ಎರಡೂ ಸಂಸ್ಥೆಗಳು ಒಪ್ಪಂದ ಮಾಡಿಕೊಳ್ಳದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಪಿಸಿ ಜಾಫರ್ ಆಹಾರ ಎಂಎಸ್ಪಿಟಿಸಿ ಸಿಬ್ಬಂದಿಗಳ ಸಭೆ ನಡೆಸುತ್ತಾರೆ. ಪೌಷ್ಟಿಕ ಆಹಾರ ಸರಬರಾಜು ಮಾಡದ ಎರಡೂ ಸಂಸ್ಥೆಗಳನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಟೆಂಡರ್ದಾರರ ಭದ್ರತಾ ಠೇವಣಿಯನ್ನ ಸರ್ಕಾರ ಮುಟ್ಟುಗೋಲು ಹಾಕಿಕೊಂಡು ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಆದೇಶ ಹೊರಡಿಸುತ್ತಾರೆ. ಸಾಲಿಗೆ ಫುಡ್ ಟೆಂಡರ್ ಕರೆದಿದ್ದಾರೆ. ನಾನು ಬರೋಕ್ಕೆ ಮುಂಚೆನೇ ಕರೆದಿದ್ದಾರೆ. 3/3/2014 ಕರೆದಿದ್ದಾರೆ. ಆ ಟೆಂಡರ್ ಕೆಲವು ಷರತ್ತುಗಳು ಇದು ಮಾಡಿಲ್ಲ ಅಂಥೇಳಿ ಕ್ಯಾನ್ಸಲ್ ಮಾಡಿದ್ದಾರೆ. ಆಗ MSPTC ಅವರು ಅವ್ರ ಕೀನೇ ಯೂಸ್ ಮಾಡಬೇಕಾಗಿತ್ತು, ಡಿಜಿಟಲ್ ಕೀ. ಅವರು ಒಬ್ಬ ರಾಜೇಶ್ ಅಂತ ಹೇಳಿಬಿಟ್ಟು ಈ ಟೆಂಡರ್ ಪ್ರೊಕ್ಯೂರ್ಮೆಂಟ್ಗೆ ಒಬ್ಬ HP ಸಂಸ್ಥೆಯಿಂದ ಅವರಿಗೆ ಸಹಾಯ ತಗೊಂಡಿದ್ದಾರೆ. ಅವನೇನು ಮಾಡಿದ್ದಾನೆ ಅಂತ ಹೇಳಿದರೆ, ಅವ್ರ ಕೀ ಯೂಸ್ ಮಾಡ್ದೇನೆ ಇಲಾಖೆಯ ಉಪನಿರ್ದೇಶಕರ ಕೀ ಇದು ಸರಿಯಾಗಿ ವರ್ಕ್ ಆಗ್ತಾಯಿಲ್ಲ ಅಂಥೇಳಿ ಆ ಕೀ ಯೂಸ್ ಮಾಡಿ ಮೊದಲೇ ಟೆಂಡರ್ ಮಾಡಿದ್ದಾರೆ. ಆ ಟೆಂಡರ್ ಕ್ಯಾನ್ಸಲ್ ಮಾಡಿ ಮರು ಟೆಂಡರ್ ನಾವು ಮಾಡಿದ್ದೀವಿ. ಬಂದಮೇಲೆ ಮರು ಟೆಂಡರ್ ಮಾಡಿ ಟೆಂಡರಲ್ಲಿ ರೇಟ್ ಕಡಿಮೆ ಹಾಕಿಬಿಟ್ಟಿದ್ರು ಎಲ್ಲ. ಆವಾಗ ಏನಾಯಿತು ಅಂತ ಹೇಳಿದ್ರೆ, ರೇಟ್ ಕಡಿಮೆ ಹಾಕಿಬಿಟ್ಟಿದ್ದಾರೆ ಅಂಥೇಳಿ DC ಅವರಿಗೆ ಫೈಲ್ ಮೂವ್ ಮಾಡಿದಾಗ ಅವರು L1 ಅಂದರೆ ಕಡಿಮೆ ಇದ್ದಾರೆ, Lಕ್ಕಿಂತ ಕಡಿಮೆ ಯಾರು ಹಾಕಿದ್ದಾರೆ ಅವರಿಗೆ ಒಂದು ಸತಿ ಅವಕಾಶ ಕೊಡಿ, ಒಂದು ವಾರ ಟೈಮ್ ಕೊಡಿ ಅವರಿಗೆ. ಅವರು ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ ಅಂದಾಗ ಅವರು EMT ಮುಡ್ಕೋಲ್ ಮಾಡಿಕೊಂಡು ಅವರಿಗೆ ಕಪ್ಪು ಪಟ್ಟಿಲಿ ಸೇರಿಸಿ ಅಂತ ಹೇಳಿದರು. ಈ ಅವಕಾಶವನ್ನ ದುರುಪಯೋಗಪಡಿಸಿಕೊಂಡ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಅಯ್ಯೂಬ್ ಶರೀಫ್ ಸಾಹೇಬ್ರು ಖಾಸಗಿ ವ್ಯಕ್ತಿ ರಾಜೇಶ್ ಮಲ್ಕಾಪುರೆ ಜೊತೆ ಸೇರ್ಕೊಂಡು ಕಂಪ್ಯೂಟರ್ ಡಿಜಿಟಲ್ ಕೀಯನ್ನ ಬಳಸಿ ಎರಡೂ ಗುತ್ತಿಗೆ ಸಂಸ್ಥೆಗಳ ಒಟ್ಟು 9,50,000 ರೂಪಾಯಿಯನ್ನ ಕಬಳಿಸಿದ್ದಾರೆ.
ಈ ವಿಷಯ ಎಂಎಸ್ಪಿಟಿಸಿ ಸಿಬ್ಬಂದಿ ಗಮನಕ್ಕೂ ತರದೆ ಬೇರೆ ಅಕೌಂಟ್ಗೆ ವರ್ಗಾಯಿಸಿಕೊಂಡಿದ್ದ. ಅಕ್ರಮದ ವಿಷಯ ತಿಳಿದ ಎಂಎಸ್ಪಿಟಿಸಿ ಸಿಬ್ಬಂದಿ ಶೋಭಾ, ಮಹಾದೇವಿ, ಕವಿತಾ, ಶ್ರೀದೇವಿ, ಅಶ್ವಿನಿ, ಶಾಂತಾ ಹಾಗೂ ವಿಜಯ್ ಕುಮಾರ್ ಸೇರ್ಕೊಂಡು ಟೆಂಡರ್ ಇಎಂಟಿ ಹಣದ ಅಕ್ರಮದ ಬಗ್ಗೆ ನಗರದ ಗಾಂಧಿಗಂಜ್ ಪೊಲೀಸ್ ಠಾಣೆಗೆ ದೂರು ಕೊಡ್ತಾರೆ. ಈಗ ಟೆಂಡರ್ ಅಂತೂ MSPTC ಇಂದ ಕರಿಬೇಕಂತ ಇರೋದು ಆ್ಯಕ್ಚುಲಿ ಹೇಳಬೇಕಾದ್ರೆ, ಆದರೆ ನಿಮಗೇನೋ ನಾಲೆಜ್ ಇಲ್ಲ, ಹಾಗಾಗಿ ನೀವೇ ಇಲ್ಲಿ ಬಂದು ನಾವೆಲ್ಲ ಹೇಳ್ಕೊಡ್ತೀವಿ, ಅದ್ರ ಪ್ರಕಾರ ಮಾಡಿ ಅಂದರೆ ಅವ್ರು ಹೇಳಿರೋ ಪ್ರಕಾರ ನಾವು ಮಾಡಿರ್ತೀವಿ ಸರ್. ಆ್ಯಕ್ಚುಲಿ ಅವ್ರು ಹೇಳಿದ್ದು ಕರೆಕ್ಟ್ ಸರ್, ನಮಗೆ ಟೆಂಡರ್ ಬಗ್ಗೆ ಯಾವುದೇ ಥರ ಮಾಹಿತಿ ಇಲ್ಲ. ಯೂಸರ್ ನೇಮ್ ಗೊತ್ತಿಲ್ಲ. ಆಮೇಲೆ SP ಆಫೀಸಲ್ಲಿ ಹೋದಾಗ ಅವ್ರು ಹೇಳಿದ್ರು ಅದಕ್ಕೊಂದು ಯೂಸರ್ ನೇಮ್ ಇರುತ್ತೆ, ಅದಕ್ಕೆ ಪಾಸ್ವರ್ಡ್ ಇರುತ್ತೆ, ಅದನ್ನು ಯೂಸ್ ಮಾಡ್ಕೊಂಡು ಮಾಡಬೇಕಾಗುತ್ತೆ ಅಂತ SP ಅವ್ರು ಹೇಳಿದರು. ಆವಾಗ ಗೊತ್ತಾಗಿದೆ. ಅಷ್ಟೋ ತನಕ ನಮ್ಗೆ ಯೂಸರ್ ನೇಮ್ ಪಾಸ್ವರ್ಡು ಗೊತ್ತಿರಲಿಲ್ಲ. ಅದು ಇನ್ನೂ ಇವತ್ತಿಗೂ ಗೊತ್ತಿಲ್ಲ, ಅದು ಏನಿದೆ ಅಂತ ನಮ್ಗೆ ಇವತ್ತಿಗೂ ಗೊತ್ತಿಲ್ಲ. ಇನ್ನು ಪಾಸ್ವರ್ಡ್ 9 ಲಕ್ಷ ಆಗಿದೆ ಸರ್. ಇದು ಮಾಡಿದವ್ರು ರೆಸ್ಪಾನ್ಸಿಬಲ್ ಆಗ್ತಾರೆ. DD ಅವ್ರು ಮಾಡಿದ್ದಾರೆ, ಅವರೇ ರೆಸ್ಪಾನ್ಸಿಬಲ್ ಆಗ್ಬೋದು ಸರ್. ಈಗ DD ಅವ್ರ ಹತ್ರ ಒಂದು ಕೀ ಇದೆ ಅಂತ ಹೇಳಿ ಇವತ್ತಿಗೂ ನಮಗೆ ಗೊತ್ತಿದ್ದಿಲ್ಲ ಸರ್. ಅದು ನಮಗೆ ಗೊತ್ತಾಗಿದ್ದು SP ಅವರ ಕಚೇರಿಯಲ್ಲಿ ಮಾತ್ರ ನಮಗೆ ಗೊತ್ತಾಗಿದ್ದು. ಇದು ಏನು ಮಾಡಿದರೆ DD ಅವರು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಇದ್ರಾಗ ಇನ್ನೊಂದು ಕಾರಣ ನಮಗೆ ಅನಿಸ್ತಾ ಇದೆ ಸರ್. DD ಅವರು ಇಷ್ಟು ಮಾಡ್ಲಿಕ್ಕೆ ಕಾರಣ, ಅವರು ಬಸವೇಶ್ವರ ಎಂಟರ್ಪ್ರೈಸಸ್ ಅಂತ ಹೇಳಿ ಚಂದ್ರಕಾಂತ್ ಹೆಬ್ಬಾಳೆ ಅಂತ ಅದ್ರ ಓನರು, ಅವರಿಗೆ ಟೆಂಡ್ರು ಆದೇಶ ಕೊಡಿ ಅಂತ ನಮಗೆ ಭಾಳ ಫೋರ್ಸ್ ಇತ್ತು ಸರ್. ಆದರೆ ಕಾನೂನು ಪ್ರಕಾರ ಅವ್ರು ಕೊಡ್ಲಕ್ಕೆ ಬರ್ತಾ ಇದ್ದಿಲ್ಲ. ಅದು ಒಂದು ಉದ್ದೇಶ ತಲೆಯಲ್ಲಿ ಇಟ್ಕೊಂಡು ಅವ್ರು ಈ ರೀತಿ ಮಾಡಿದ್ದಾರೆ ಅಂತ ಹೇಳ್ತೇವೆ ಸರ್. ಆದರೆ ಇಲ್ಲೂ ತನ್ನ ಚಾಣಾಕ್ಷತೆ ಮೆರೆದ ಶರೀಫ್ ಸಾಹೇಬ್ರು ಎಲ್ಲಾ ತಪ್ಪುಗಳನ್ನ ಖಾಸಗಿ ವ್ಯಕ್ತಿ ರಾಜೇಶ್ ಮೇಲೆ ಹೊರಿಸಿ ಜೈಲಿಗೆ ಕಳಿಸಿದ್ದ. ಅಷ್ಟೇ ಅಲ್ಲದೆ MSPTC ಮಹಿಳಾ ಸಿಬ್ಬಂದಿಗೆ ಸಂಬಳ ಕಡಿತ, ಸೇವೆಯಿಂದ ವಜಾ ಸೇರಿದಂತೆ ಹಲವು ರೀತಿಯಲ್ಲಿ ಕಿರುಕುಳ ನೀಡಲು ಶುರು ಮಾಡ್ದ. ಕಿರುಕುಳದಿಂದ ಬೇಸತ್ತ MSPTC ಮಹಿಳಾ ಸಿಬ್ಬಂದಿ ಸಚಿವೆ ಉಮಾಶ್ರೀ ಅವರ ಬಳಿ ತಮ್ಮ ಕಷ್ಟವನ್ನ ತೋಡಿಕೊಂಡ್ರು. ಇದರಿಂದಲೂ ಕೂಡ ಎಸ್ಕೇಪ್ ಆಗಲು ಯತ್ನಿಸಿದ DD ಅಯ್ಯೂಬ್ ಶರೀಫ್ ಗಾಂಧಿಗಂಜ್ ಪೊಲೀಸ್ ಠಾಣೆಯಲ್ಲಿ ಇನ್ನೊಂದು ಸುಳ್ಳು ದೂರನ್ನ ನೀಡಲು ಮುಂದಾಗಿ ತಾನೇ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ನನಗೆ ಇಲ್ಲಿ ಇವತ್ತು ಬನ್ನಿ ನೀವು ಹೇಳಿಕೆ ಕೊಡಿ ಅಂತ ಹೇಳಿದ್ರು. ಹೇಳಿಕೆ ಕೊಡಿ ಅಂತ ಕರೆದ್ರು. ನಾನು ಬಂದು ಹೇಳಿಕೆ ಕೊಡೋಣ ಅಂತ ಬಂದೆ. ಅವರು ಲೇಟಾಗಿ ಬಂದರು. ಅವರು CI ಅವರು ಲೇಟಾಗಿ ಬಂದು ನಾವು ನಿಮಗೆ ಏನೋ ಟೈಪ್ ಮಾಡ್ತಾಯಿದ್ರು, ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು, ಅಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ರು. ಸೈನ್ ಮಾಡಿರಿ, ಇದಕ್ಕೆ ನೀವು ಹೆಬ್ಬೆಟ್ ಹಾಕಿರಿ ಅಂತ ಹೇಳಿದ್ರು. ಏನು ಮಾಡಿದ್ದೀರಿ, ಯಾಕೆ ಏನು ಮಾಡ್ತಾಯಿದ್ದೀರಿ? ಅಕ್ಯೂಸ್ ಅನ್ನೋನು ಒಬ್ಬ ರಾಜೇಶ್ ಒಪ್ಕೊಂಡಿದ್ದಾನೆ, ಅವನಿಗೆ ಅರೆಸ್ಟ್ ಮಾಡಿದ್ದೀರಿ, 5 ದಿನ ಇಟ್ಕೊಂಡಿದ್ದೀರಿ, ಬಿಟ್ಟಿದ್ದೀರಿ ಅವನಿಗೆ, ಅವನು ನಾನೇ ಮಾಡಿದ್ದು ಅಂತ ಹೇಳ್ಕೊಂಡಿದ್ದಾನೆ. ತಿರ್ಗಾ ನಂದೇನು ತಪ್ಪಿದೆ ಅಂದರೆ ನಿಮ್ಮ ಡಿಜಿಟಲ್ ಕೀ ನಿಮ್ಮ ಹೆಸರಲ್ಲಿದೆ, ಅದಕ್ಕೆ ನಿಮಗೂ ಇದು ಮಾಡಿ ಅಂತ ಹೇಳಿ ರಾಜಕಾರಣಿಗಳು ಒತ್ತಾಯ ಮಾಡಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಉಮಾಶ್ರೀ ಅವರಿಗೆ ಈ ಅಕ್ರಮ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಈ ಘಟನೆ ಇಡೀ ರಾಜ್ಯದ ಎಲ್ಲಾ ಉಪನಿರ್ದೇಶಕರಿಗೆ ಒಂದು ಪಾಠ. ಈಗಾಗಲೇ ಈ ಒಂದು ಘಟನೆ ನಮ್ಮ ಬೆಳಗಾಮಲ್ಲಿ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲೇ ನಮ್ಮ ಗಮನಕ್ಕೆ ಬಂದಿತ್ತು. ಹಾಗಾಗಿ ಅವರು ಏನು ಈ ಟೆಂಡರ್ ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ EMD ಹಣವನ್ನು ಅವರಿಗೆ ಮುಟ್ಗೋಲು ಹಾಕ್ಕೊಳ್ಳಿ ಅಂತ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದರೂ ಸಹ ಅವರು ವಾಪಸ್ ಯಾರು ಟೆಂಡರ್ ಹಾಕಿದ್ರು ಅವರಿಗೆ ವಾಪಸ್ ನೀಡಿರ್ತಕ್ಕಂಥದ್ದು ಅಪರಾಧ. ಇದರಲ್ಲಿ ಅವರು ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು DC ಅವರಿಗೆ ಮನವರಿಕೆ ಆಗಿ ನಮಗೆ ವಿಷಯವನ್ನು ಮುಟ್ಟಿಸಿದ್ರು. ಹಾಗಾಗಿ ನಾವು ಹೇಳಿದ್ವಿ, ಇದರಲ್ಲಿ ಅಧಿಕಾರಿ ಅಂತಕ್ಕಂಥ ವಿಷಯಕ್ಕೆ ಅದನ್ನು ಮುಚ್ಚಿಡ್ತಕ್ಕಂಥದ್ದು ಅವರಿಗೆ ಬೆಂಬಲಿಸುವಂಥದ್ದು ಪ್ರಶ್ನೆನೇ ಬರೋದಿಲ್ಲ. ಮಕ್ಕಳ ಆಹಾರದ ವಿಚಾರದಲ್ಲಿ ಯಾವುದೇ ಅಧಿಕಾರಿ ಆದರೂ ಕೂಡ ನಾವು ಕಾನೂನು ರೀತಿಯಲ್ಲಿ ನೀವು ಕ್ರಮವನ್ನು ತಗೊಳ್ಳಿಕ್ಕೆ ನಮ್ದು ಯಾವುದೂ ಅಭ್ಯಂತರ ಇಲ್ಲ ಅಂತ ನಾವು ಹೇಳಿದ್ವಿ ಆಗಲೇ. ಇಲಾಖೆಯ ಮಾನ ಮರ್ಯಾದೆ ಹಾಳು ಮಾಡಿದ ಉಪನಿರ್ದೇಶಕ ಅಯ್ಯೂಬ್ ಶರೀಫ್ ಅವರನ್ನ ಅಮಾನತು ಮಾಡಲಾಗುವುದು ಅಂತ ಸಚಿವೆ ಉಮಾಶ್ರೀ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇಂತಹ ಘಟನೆಗಳನ್ನು ಸಹಿಸಲಾಗದು. ಅಯ್ಯೂಬ್ ಶರೀಫ್ ಅವರ ಘಟನೆ ಉಳಿದ ಉಪನಿರ್ದೇಶಕರಿಗೆ ಪಾಠ ಆಗಲಿದೆ ಅಂತ ಹೇಳಿದ್ದಾರೆ.
ಈಗ ಅದರ ಸರ್ಕಾರ ಆಯಿತು, ಇಲಾಖೆ ಆಯಿತು, ಇಂಥ ಏನು ಭ್ರಷ್ಟ ಅಧಿಕಾರಿಗಳಿರ್ತಾರೆ ಅಂಥವ್ರಿಗೆ ಬಿಸಿ ಮುಡ್ಸೋಂಥ ಕೆಲಸ ಮಾಡಬೇಕು. ಏನು ಅಕ್ರಮಗಳು ನಡೆದವ ಅದು ತಡೆಯೋಂಥ ಕೆಲಸ ಮಾಡಬೇಕು. ಮತ್ತು ಅಪೌಷ್ಟಿಕತೆಯನ್ನು ತತ್ತರಿಸಿ ಹೋಗಿದ್ದಾರೆ, ಅವ್ರ ನೆರವಿಗೆ ಬರಬೇಕು ಅಂತೇಳಿ ಈ ಗಡಿ ಜಿಲ್ಲೆ ಜನರು ಹೇಳ್ತಾ ಇದ್ದಾರೆ. ಸರ್ಕಾರ ಈಗ ಅದರ ಗಡಿ ಜಿಲ್ಲೆ ಕಡೆ ನೋಡ್ತದ. ಇಂಥ ಏನು ಅಕ್ರಮ ಮಾಡಿದಾರ ಅಂಥ ಅಧಿಕಾರಿಗಳಿಗೆ ಬಿಸಿ ಮುಡ್ಸೋಂಥ ಕೆಲಸ ಸರ್ಕಾರ ಮಾಡ್ತದ ಅಂತೇಳಿ ಜನರು ಕೇಳ್ತಾ ಇದ್ದಾರೆ. ಶರಣು ಕೆಳಗೆ ಮತ್ತು ಮಲ್ಲಿಕಾರ್ಜುನ ಮರ್ಕಲೆ, ಸಮಯ ನ್ಯೂಸ್, ಬೀದರ್. ಸರ್ಕಾರಿ ಅಧಿಕಾರಿಗಳು ಅಪೌಷ್ಟಿಕತೆಯ ವಿರುದ್ಧ ಸಮರ ಸಾರಬೇಕು. ಜಿಲ್ಲೆಯ ಸಮಸ್ತ ಅಭಿವೃದ್ಧಿಗೆ ಶ್ರಮಿಸಬೇಕು. ಆದರೆ ಯೋಜನೆಯ ಆಧಾರ ಸ್ತಂಭವಾಗಬೇಕಾದ ಅಧಿಕಾರಿಗಳೇ ಹೀಗೆ ಭ್ರಷ್ಟಾಚಾರಕ್ಕೆ ಇಳಿದರೆ ಅಭಿವೃದ್ಧಿ ಯೋಜನೆಗಳು ಹಳ್ಳ ಹಿಡಿಯೋದ್ರಲ್ಲಿ ಸಂಶಯವೇ ಇಲ್ಲ. ಇನ್ನಾದ್ರೂ ಇಂಥ ಅಧಿಕಾರಿಗಳ ವಿರುದ್ಧ ಸರ್ಕಾರ ದಿಟ್ಟ ಕ್ರಮ ತೆಗೆದುಕೊಳ್ಬೇಕು. ಇದು ಈ ಹೊತ್ತಿನ ಸಮಯ ವಿಶೇಷ. ಸಮಯ ಸಮಾಚಾರ ನಿರಂತರ.